ಸ್ವಂತ ಅಣ್ಣ ತಮ್ಮನೇ ನಿಂತಿದ್ರು ಕೂಡ ಬಿಜೆಪಿಯಲ್ಲಿ ದಯವಿಟ್ಟು ವೋಟ್ ಮಾಡಬೇಡಿ. ನೀವು ಮೋದಿಯನ್ನ ತೊಲಗಿಸಿದ ಹೊರತು ಈ ದೇಶಕ್ಕೆ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ನಾವು ಬಹುಮತದಿಂದ ಗೆಲ್ಲಿಸಿ ಈ ದೇಶವನ್ನ ಸಂವಿಧಾನವನ್ನ ಉಳಿಸ್ಕೋಬೇಕು ಅಂತ ನಾನು ಸೆಂಟ್ರಲ್ನಲ್ಲಿ ನಮ್ಮ ಮನ್ಸೂರ್ ಅವರು ನಿಂತಿದ್ದಾರೆ. ಅವರು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ ಅಂದ್ರೇನೆ ರೋಮಾಂಚನಕಾರಿಯಾದಂಥ ಹೆಸರದು. ಇಲ್ಲಿ ಜಾತಿ ಭೇದ ಏನಿಲ್ಲ. ಆದ್ರಿಂದ ಇವತ್ತು ಮನ್ಸೂರ್ ಅವರು ಬಹುಮತದಿಂದ ಆರಿಸಿ ತರಬೇಕು ಅಂತ ನಾನು ಇಲ್ಲಿ ಜನಗಳಿಗೆ ಕೇಳ್ಕೊಳ್ತಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲವನ್ನ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ, ಸೋಷಲಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ನಮ್ಮ ಪಾರ್ಟಿ ಹೆಸರು. ಅದು ಕಾಂಗ್ರೆಸ್ಸಿನ ಒಂದು ಭಾಗನೇ ಆಗಿತ್ತು. ರಾಮ ಮನೋಹರ್ ಲೋಹಿಯಾ ಮತ್ತು ಎಲ್ಲರೂ ಕೂಡ ಮಹಾನುಭಾವರೆಲ್ಲರೂ ಕೂಡ ಸೇರಿ ಕಟ್ಟಿರುವಂಥ ಈ ಪಾರ್ಟಿ ಇದು ಕಾಂಗ್ರೆಸ್ಸಿಗೆ ಬೆಂಬಲ ಕೊಡೋದಕ್ಕೆ ಬಿಜೆಪಿ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡುವ ಮಾತನ್ನ ಬರೀ ಆಡ್ತಾ ಇಲ್ಲ, ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದೆ. ಇದರಿಂದ ನಮ್ಮ ಸ್ವಾತಂತ್ರ್ಯಕ್ಕೆ ಹರಣ ಆಗತ್ತೆ, ನಮ್ಮ ಸಂವಿಧಾನ ನಾಶ ಆಗತ್ತೆ, ಮತ್ತೆ ಹಿಂದೂ ಮುಸ್ಲಿಂ ದಲಿತ ಅವನು ಇವನು ಅಂತ ಎಲ್ಲ ಜಾತೀಯತೆ ಬರುತ್ತೆ. ಹಿಂದೆ 100 ವರ್ಷ ಹಿಂದೆ ಹೋಗ್ಬಿಡ್ತೀವಿ ನಾವು. ಆ ಕಾರಣದಿಂದ ಇಡೀ ದೇಶದ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ವಂತ ಅಣ್ಣ ತಮ್ಮನೇ ನಿಂತಿದ್ರು ಕೂಡ ಬಿಜೆಪಿಯಲ್ಲಿ ದಯವಿಟ್ಟು ವೋಟ್ ಮಾಡಬೇಡಿ. ನೀವು ಮೋದಿಯನ್ನ ತೊಲಗಿಸಿದ ಹೊರತು ಈ ದೇಶಕ್ಕೆ ಉದ್ಧಾರ ಇಲ್ಲ. ಮೋದಿ ಅಂತ ವ್ಯಕ್ತಿ ಯಾವತ್ತೂ ಕೂಡ ಹಿಟ್ಲರ್ ಯಾವತ್ತೂ ಬರಬಾರ್ದು. ಅಂದರೆ ಇದೊಂದು ಅವಕಾಶ ಇದೆ ನಿಮಗೆ, ದಯವಿಟ್ಟು ಜನ ಅರ್ಥ ಮಾಡ್ಕೋಬೇಕು. ಒಂದು ದಿವಸ ನೀವು ಆಲೋಚನೆ ಮಾಡೋದು 5 ವರ್ಷಗಳ ಕಾಲ ನಮ್ಮನ್ನ ಈ ದೇಶವನ್ನು ನಡೆಸುತ್ತೆ. ಆದ್ರಿಂದ ದೇಶ ಸರಿಯಾದ ದಿಕ್ಕಿನಲ್ಲಿ ಹೋಗೋದಕ್ಕೆ ನಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಕಾಂಗ್ರೆಸ್ಸಿನ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ನಾವು ಬಹುಮತದಿಂದ ಗೆಲ್ಲಿಸಿ ಈ ದೇಶವನ್ನ ಸಂವಿಧಾನವನ್ನ ಉಳಿಸ್ಕೋಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಬೆಂಗಳೂರು ಸೆಂಟ್ರಲ್ನಲ್ಲಿ ನಮ್ಮ ಮನ್ಸೂರ್ ಅವರು ನಿಂತಿದ್ದಾರೆ. ಅವರು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ ಅಂದ್ರೇನೆ ರೋಮಾಂಚನಕಾರಿಯಾದಂಥ ಹೆಸರದು. ಇಲ್ಲಿ ಜಾತಿ ಭೇದ ಏನಿಲ್ಲ. ಆದ್ರಿಂದ ಇವತ್ತು ಮನ್ಸೂರ್ ಅವರು ಬಹುಮತದಿಂದ ಆರಿಸಿ ತರಬೇಕು ಅಂತ ನಾನು ಇಲ್ಲಿ ಜನಗಳಿಗೆ ಕೇಳ್ಕೊಳ್ತಿದ್ದೀನಿ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬಿಸಿಲು ಅಂತ ಹೆದರ್ದೇನೆ ನಾವು 24 ಗಂಟೆ ಇದಕ್ಕಾಗಿ ನಾವು ಪ್ರಚಾರ ಮಾಡ್ತೀವಿ. ತಾವೆಲ್ಲರೂ ನಮಗೆ ಸಾಥ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅವರನ್ನು ಗೆಲ್ಲಿಸಲೇಬೇಕು. ನಮಸ್ಕಾರ. ನನ್ನ ಹೆಸರು BT ಲಲಿತಾ ನಾಯಕ್ ಅಂತ. ನಾನು ಕರ್ನಾಟಕ ಸರ್ಕಾರದಲ್ಲಿ ಮಾಜಿ ಸಚಿವೆ ಇದ್ದೆ. ಈಗ ಬೇರೆ ಒಂದು ಪಾರ್ಟಿಯಲ್ಲಿ ರಾಜ್ಯಾಧ್ಯಕ್ಷ ಇದ್ದೀನಿ ಮತ್ತು ಹೆಚ್ಚಾಗಿ ನಾನು ಸೋಷಿಯಲ್ ವರ್ಕರ್ ಇದ್ದೀನಿ. ನನಗೀಗ 80 ವರ್ಷ. ಆದರೆ ನಾನು ಇನ್ನೂ ಕೆಲಸ ಮಾಡ್ತಾ ಇದ್ದೀನಿ.